ಸ ನೀವೇನು ವಾಸಂತಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ ಹೀಗೆ ಹೇಳ್ತಿದ್ದೀರಾ, ಆದರೆ ಅವನು ಅದನ್ನೇ ಮಾಡ್ತಿದ್ದಾನಲ್ಲ, ಇದಕ್ಕೇನು ಸರ್ ಪರಿಹಾರ? ಅವನು ನಮ್ಮನೆಗೂ ಬಂದಿದ್ದ, ನನ್ನ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಎಲ್ಲ ಏನೇನೋ ಕೆಟ್ಟದಾಗಿ ಮಾತಾಡಿದ್ದಾನೆ. ಆದರೆ ನಾನು ದಬಾಯಿಸಿದೆ. ನನ್ನಿಂದನೇ ಮನೆ ನಡೀತಾ ಇದೆಯಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮನೆಯವರೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ ಸರ್. ಪಾಪ ವಾಸಂತಿ ವಿಷಯದಲ್ಲಿ ಹಾಗಲ್ವಲ್ಲ, ಅವಳ ಗಂಡ ಬೇರೆ ಊರಲ್ಲಿದ್ದಾರೆ, ಇವಳಿಲ್ಲಿ ಪಿ ಜಿ ಆಗಿದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಯಾವ ರೀತಿ ಬೇಕಾದರೂ ಸುಳ್ಳು ಹೇಳಿ ಅವರನ್ನು ನಂಬಿಸ್ಬೋದು. ಅದಕ್ಕೆ ಆ ರಾಜಶೇಖರ ಹೀಗೆ ಮಾಡಿದ್ದಾನೆ ಸರ್. ಸರಿ ಅಮೃತ, ನೀವು ಈ ವಿಷಯನ ನನಗೆ ಹೇಳಿದ್ದು ಒಳ್ಳೆಯದೇ ಆಯಿತು. ನಾನು ಆ ರಾಜಶೇಖರಂಗೆ ಬೇರೆ ಥರನೇ ಬುದ್ಧಿ ಕಲಿಸೋ ಯೋಚನೆ ಮಾಡಿದೆ. ಕಂಪ್ಲೇಂಟ್ ಕೊಡದೇನೆ ಬೇರೆ ಯಾವ ರೀತಿಯಲ್ಲಿ ಅವನ್ನ ಬಗ್ಸ್ಬೋದು ಅಂತ ಡಿಸೈಡ್ ಮಾಡಿದೆ. ನೀವು ವಾಸಂತಿಗೆ ಧೈರ್ಯ ಹೇಳಿ ಕೆಲಸಕ್ಕೆ ಬರುವ ಹಾಗೆ. ಸರಿ ಸರ್, ನನ್ನ ವಿಚಾರದಲ್ಲಾಗಲಿ ವಾಸಂತಿ ವಿಚಾರದಲ್ಲಾಗಲಿ ಏನೇ ತೊಂದರೆ ಆದರೂ ಡೈರೆಕ್ಟಾಗಿ ಬಂದು ಹೇಳು ಅಂತ ಹೇಳಿದ್ರಿ, ಅದಕ್ಕೆ ಬಂದೆ. ಪದೇ ಪದೇ ನಾನು ಬಂದು ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್. ನೋ 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 ನಾಟ್ ಎಟ್ ಆಲ್. ಇದು ನನ್ನ ಪ್ರೆಸ್ಟೀಜ್ ವಿಷಯ, ಸ್ಟಾಫ್ ಸೇಫ್ಟಿ ವಿಷಯ. ಇದರಲ್ಲಿ ತೊಂದರೆ ಕೊಡುವಂಥದ್ದೇನಿದೆ? ಇದು ನನ್ನ ಕರ್ತವ್ಯ. ದಿಸ್ ಇಸ್ ಮೈ ಡ್ಯೂಟಿ. ಥ್ಯಾಂಕ್ ಯು ಸರ್, ನಾನು ಬರ್ತೀನಿ. ನಿಮಿಷ ಕಾಫಿ ಕುಡ್ಕೊಂಡು ಹೋಗಿ. ಥಾಮಸ್, ಪರವಾಗಿಲ್ಲ ಸರ್, ಪರವಾಗಿಲ್ಲ, ನಾನು ಬರ್ತೀನಿ. ಮಗ ಏನು ಹೇಳು ಮಗ, ಈ ದಮ್ ಹೊಡೆಯೋದ್ರಲ್ಲಿರೋ ಮಜಾನೇ ಮಜಾ ಮಗ. ಜಾಸ್ತಿ ಸೇದ್ಬಿಟ್ರೆ ತಲೆ ತಿರ್ಗೋಗ್ಬಿಡ್ತದೆ, ಆಮೇಲೆ ಮಜಾ ಎಲ್ಲಿ? ನೀನ್ ಸೇದ್ ಮಗ. ಅಕ್ಕ ಅಯ್ಯೋ, ನಾನು ನಿನ್ನ ಕೆನೆಗೆ ಹೊಡೆಯೋದಿಲ್ಲ ಕಣೋ. ಯಾಕೆ ಕೈ ಹಾಗೆ ಹಿಡ್ಕೋತಾ ಇದೆಯಾ? ಪಾಪ ಸೇತಾ ಇದ್ದಿದ್ದು ಸಿಗರೇಟನ್ನು ಬಿಸಾಕ್ಬಿಟ್ಟಿದ್ಯಾ? ತಗೊಂಡು ಆನಂದವಾಗಿ ಸೇದು. ಮನೆಯಲ್ಲಿ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಿರ್ಬೇಕಾದ್ರೆ ಇಲ್ಲಿ ನೀನು ನಿನ್ನ ಫ್ರೆಂಡ್ ಜೊತೆ ಹಾಯಾಗಿ ಕೂತ್ಕೊಂಡು ಸಿಗರೇಟ್ ಸೇತಾ ಇದೆಯಾ? ನಿನ್ನ ಅಕ್ಕ ಕಷ್ಟಪಟ್ಟು ಸಂಪಾದನೆ ಮಾಡಿ ಕೊಡೋ ಪಾಕೆಟ್ ಮನಿನಲ್ಲಿ ಸಿಗರೇಟ್ ತಗೊಂಡಿದ್ಯಾ? ಅದನ್ನ ಸೇದು ಯಾಕೆ ಬಿಸಾಕ್ಬಿಟ್ಟೆ? ತಗೊಂಡು ಆನಂದವಾಗಿ ಸೇದೋ, ತಗೊಳ್ಳೋ. ಸಾರಿ ಅಕ್ಕ. ಸಾರಿ ಕೇಳೋ ಅಂತ ಮಾಡಬಾರ್ದು ತಪ್ಪನ್ನ ನೀನೇನೋ ಮಾಡಿದ್ಯಾ? ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕರ ಅಂತ ಸಿಗರೇಟ್ ಪ್ಯಾಕೆಟ್ ಮೇಲೆ ಬರ್ದಿರ್ತಾರಲ್ಲ, ನಿನ್ನಂತ ಸಿಗರೇಟ್ ಸೇದೋರು ಇರೋವರೆಗೂ ಸಿಗರೇಟ್ ಮಾರಾಟ ಮಾಡೋದನ್ನ ನಿಲ್ಸೋದಿಲ್ಲ ಕಣೋ. ಸಾರಿ ಕೇಳೋ ಅಂತ ಮಾಡಬಾರ್ದು ತಪ್ಪನ್ನ ನೀನೇನೋ ಮಾಡಿದ್ಯಾ? ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕರ ಅಂತ ಸಿಗರೇಟ್ ಪ್ಯಾಕೆಟ್ ಮೇಲೆ ಬರ್ದಿರ್ತಾರಲ್ಲ, ನಿನ್ನಂತ ಸಿಗರೇಟ್ ಸೇದೋರು ಇರೋವರೆಗೂ ಸಿಗರೇಟ್ ಮಾರಾಟ ಮಾಡೋದನ್ನ ನಿಲ್ಸೋದಿಲ್ಲ ಕಣೋ. ಅಲ್ಲ ಕಣೋ, ನನ್ನ ಮುಖ ನೋಡಿದ ತಕ್ಷಣ ಯಾಕೋ ಸಿಗರೇಟ್ನ ಬಿಸಾಕ್ಬಿಟ್ಟೆ? ಓ, ನಿನ್ನ ವಿಷಯನ ನಾನು ಮನೆಯಲ್ಲಿ ತಿಳಿಸ್ತೀನಿ ಅಂತನಾ? ಇಲ್ಲ ಕಣೋ, ಖಂಡಿತವಾಗ್ಲೂ ಅಂಥ ಮೂರ್ಖತನದ ಕೆಲಸನ ನಾನು ಮಾಡೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಅಪೂರ್ವನ ವಿಷಯ ಮನೆಯಲ್ಲಿ ತಿಳಿಸಿ
ಅದು ದೊಡ್ಡ ಗಲಾಟೆ ಆಗಿ ಅವಳ ಮನೆ ಬಿಟ್ಟು ಹೋಗಿ ಅವಳನ್ನ ಹುಡುಕಿ ಕೈ ಕಾಲು ಹಿಡಿದು ಕರ್ಕೊಂಡು ಬರೋದು ಎಷ್ಟು ಕಷ್ಟ ಆಯ್ತು ಅಂತ ನನಗೆ ಗೊತ್ತು ಕಣೋ, ನನಗೆ ಗೊತ್ತು. ಈಗ ನಿನ್ನ ವಿಷಯ ಮನೆಯಲ್ಲಿ ತಿಳಿಸಿ ಅದು ದೊಡ್ಡ ಗಲಾಟೆ ಆಗಿ ನೀನ್ ಮನೆ ಬಿಟ್ಟು ಹೋದ್ರೆ ನಿನ್ನನ್ನು ನಾನು ಎಲ್ಲಿ ಅಂತಪ್ಪ ಹುಡುಕ್ಲಿ? ಅದಕ್ಕೆ ಹೇಳೋದಿಲ್ಲ ಕಣೋ, ಹೇಳೋದಿಲ್ಲ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ನಿನಗೆ ಪಾಕೆಟ್ ಮನಿ ಕೊಡ್ತೀನಿ, ಅದನ್ನ ನೀನು ಏನು ಬೇಕಾದ್ರೂ ಮಾಡ್ಬೋದಪ್ಪ. ಯಾರು ಇದನ್ನೆಲ್ಲ ಯಾಕೆ ಏನು ಅಂತ ಕೇಳೋ ಅಧಿಕಾರ ಹಕ್ಕು ಇಲ್ಲ. ನಿಮ್ಗೆ ಪಾಕೆಟ್ ಮನಿ ಅಂದ್ರೆ ಆಫ್ಟರ್ ಆಲ್ ಅಲ್ವಾ, ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ತಗೊಂಡು ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆದ್ರೆ ಇನ್ಮೇಲೆ ಈ ರೀತಿ ಸಿಗರೇಟ್ನ ತಗೊಂಡು ಸೇದೆ ಬಿಸಾಕಿ ವೇಸ್ಟ್ ಮಾಡಬೇಡ ಕಣೋ. ಸೇದಿ ಬೇಕಾದ್ರೆ ನಿನ್ನ ಲೈಫನ್ನೇ ವೇಸ್ಟ್ ಮಾಡ್ಕೋ. ಹರೀಶ್ ಅವರೇ, ಒಂದು ಸರ್ತಿ ಮಾಡಿರೋ ತಪ್ಪನ್ನ ತಿದ್ಕೋಬಹುದು ಅಥವಾ ಹೊಸ ತಪ್ಪನ್ನ ಮಾಡಬಹುದು. ಅದನ್ನ ಬಿಟ್ಟು ಮಾಡಿರೋ ತಪ್ಪನ್ನೇ ಪದೇ ಪದೇ ಮಾಡ್ತಾ ಇದ್ರೆ ಅದು ದಡ್ಡತನ ಅಥವಾ ಇನ್ಎಫಿಷಿಯನ್ಸಿ ಅಲ್ವಾ? ಏನು ನಿಮ್ಮ ಫ್ರೆಂಡ್ ಗಾಳಿ ನಿಮಗೂ ಬೀಸರು ಆಗಿದೆ ಅಲ್ಲ ವಾಸಂತಿ ಅವರೇ? ನೀವೇ ಹೇಳಿ, ನಿಮ್ಮ ಫ್ರೆಂಡ್ ಮ್ಯಾನೇಜರ್ ಆದ ತಕ್ಷಣ ನಮ್ಮಂಥ ಸ್ಟಾಫ್ ಬಗ್ಗೆ ಏನು ಬೇಕಾದರೂ ಹೇಳ್ಬೋದಾ? ಏನು ಬೇಕಾದರೂ ಹೇಳ್ತಾ ಇಲ್ಲ. ನೀವು ಮತ್ತೆ ಅಕೌಂಟ್ಸಲ್ಲಿ ಮಿಸ್ಟೇಕ್ ಮಾಡಿದ್ದೀರ. ಚೆನ್ನಾಗಿ ಹೇಳಿದ್ರಿ. ಮಿಸ್ಟೇಕ್ ಮಾಡಿದರೆ ನಿಮ್ಮ ಫ್ರೆಂಡು, ನಿಮ್ಮ ಹೊಸ ಮ್ಯಾನೇಜರು ಅವತ್ತು ಉಗಿದ ಹಾಗೆ ಮತ್ತೆ ನನ್ನನ್ನು ಇವತ್ತು ಕೂಡ ಉಗಿತಾ ಇದ್ರು. ಅಮೃತ ಏನಾದರೂ ನಿಮ್ಮ ತಪ್ಪನ್ನ ಎತ್ತಿ ತೋರಿಸಿದ್ರೆ ನಿಮಗೆ ಕೋಪ ಬರತ್ತೆ. ಅದನ್ನು ತಿದ್ಕೊಳ್ಳೋ ಮನಸ್ಸು ನಿಮಗಿಲ್ಲ. ಅದಕ್ಕೆ ಇನ್ಮೇಲಿಂದ ನೀವೇನೇ ಮಿಸ್ಟೇಕ್ ಮಾಡಿದ್ರು ಅಮೃತ ನಿಮಗೆ ಹೇಳೋದಿಲ್ವಂತೆ. ಆಫೀಸ್ ಅವರ್ಸ್ ಮುಗಿದ ಮೇಲೆ 1 hour ಕೂತ್ಕೊಂಡು ಅದನ್ನೆಲ್ಲ ಕರೆಕ್ಟ್ ಮಾಡಿ ಆಮೇಲೆ ಹೆಡ್ ಆಫೀಸಿಗೆ ಕಳಿಸ್ತಾಳಂತೆ. ಬೇಕಾದರೆ ನೀವೇ ನೋಡಿ, ಇದು ನೀವು ಮಿಸ್ಟೇಕ್ ಮಾಡಿರೋ ಕಾಪಿ. ಅದನ್ನು ಅಮೃತ ಸರಿ ಮಾಡಿ ಕಳಿಸಿದಾಳೆ, ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಬನ್ನಿ ಬನ್ನಿ ಹರೀಶ್. ಕೂತ್ಕೊಳ್ಳಿ ಹರೀಶ್. ಯಾವಾಗ ಒಳಗಡೆ ಬಂದರೆ ಡೈರೆಕ್ಟಾಗಿ ಕೂತ್ಕೋತಾ ಇದ್ರೆ ಇವತ್ತು ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ಇಲ್ಲ ಮೇಡಮ್, ನಿಮ್ಮ ಎದುರಿಗೆ ಕುಳಿತುಕೊಳ್ಳೋ ಯೋಗ್ಯತೆ ನನಗಿಲ್ಲ. ಯಾಕೆ ಹರೀಶ್ ಹೀಗೆಲ್ಲ ಮಾತಾಡ್ತೀರಾ? ಕೂತ್ಕೊಳ್ಳಿ. ನಾನು ಮಾಡಿದ ತಪ್ಪಿಗೆ ಏನಾದರೂ ಶಿಕ್ಷೆ ಆಗಬೇಕು ಮೇಡಮ್. ಏನ್ರಿ ಹೇಳ್ತಾ ಇದ್ದೀರಾ? ಯಾವ ತಪ್ಪು, ಯಾವ ಶಿಕ್ಷೆ? ಇದರಲ್ಲಿ ನಾನು ಮಾಡಿರೋ ತಪ್ಪಿಗೆ ಅದನ್ನು ನೀವು ಸರಿ ಮಾಡಿರೋದಕ್ಕೆ ನನಗೆ ಶಿಕ್ಷೆ ಆಗಬೇಕು. ಹರೀಶ್, ಯಾಕ್ರಿ ಶಿಕ್ಷೆ ಅಂತೆಲ್ಲ ಮಾತಾಡ್ತಿದ್ದೀರಾ? ನಾವೆಲ್ಲರೂ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಬ್ಬರು ತಪ್ಪು ಮಾಡಿದ್ರೆ ಇನ್ನೊಬ್ಬರು ಸರಿ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಇದು ನೀವು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ? ಹೋಗಿ ಕೆಲಸ ನೋಡಿ ಹೋಗಿ. ಇಲ್ಲ ಮೇಡಮ್, ನೀವು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೇ ನಾನು ಕೆಲಸ ಮಾಡೋದು. ಹರೀಶ್, ಈ ಕ್ಷಮೆ ಗಿಮೆ ಎಲ್ಲ ಬೇಕಾ? ಹೋಗ್ರಿ ಕೆಲಸ ನೋಡಿ. ನೀವು ಕ್ಷಮಿಸಿದ್ದೀನಿ ಅಂತ ಹೇಳೋಕ್ಕೆ ಕಾಲಿಗೆ ಬೀಳ್ಬೇಕಾ? ಬೀಳ್ತೀನಿ. ಹರೀಶ್, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸರಿ ಆಯಿತು, ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ, ಓಕೆನಾ? ಈಗಲಾದರೂ ಹೋಗಿ ಕೆಲಸ ನೋಡಿ ಹೋಗಿ. ಥ್ಯಾಂಕ್ ಯು ಮೇಡಮ್. ಬರೀ ಅಮೃತ ಅಂತ ಕರೀರಿ ಸಾಕು. ಇನ್ಮೇಲೆ ನನ್ನ ಅಕೌಂಟ್ಸಲ್ಲಿ ಯಾವತ್ತೂ ತಪ್ಪು ಮಾಡೋದಿಲ್ಲ. 2 ಸಲ ಚೆಕ್ ಮಾಡಿ ಕಳಿಸ್ತೀನಿ. ಥ್ಯಾಂಕ್ ಯು.
ಅಮೃತ ಅಮೃತ ರಾಮಬೇಗ್ರಿ, ನಿಮ್ಮ ಆಫೀಸ್ ಹಳೆ ಮ್ಯಾನೇಜರು ಬಾಸು ಬರ್ತಾ ಇದ್ದಾರೆ ನೋಡು. ಬರ್ತಾ ಸರ್, ನೀವು ನಮ್ಮನೆಗೆ ಬನ್ನಿ ಸರ್, ಕೂತ್ಕೊಳ್ಳಿ. ಅಮೃತ, ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ. ನಿಮ್ಮ ಮನೆಗೆ ಬಂದು ಈ ಪಾಪಿ ಏನೋ ಹೇಳಿದ್ನಲ್ಲ, ಅದೆಲ್ಲ ಸುಳ್ಳು ಅನ್ನೋದು ಅವನಿಂದನೇ ನಿಮ್ಮ ಮನೆಯವ್ರ ಎದುರಿಗೆ ಹೇಳಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ತಾವು ಅಮೃತ ಅವರ ತಂದೆಯವರ? ಹೌದು, ನನ್ನ ಹೆಸರು ಸರ್ವೋತ್ತಮ ರಾಯ ಅಂತ, ಅವಳ ತಂದೆ ನಾನು. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಸೂರ್ಯಪ್ರಕಾಶ್. ಥ್ಯಾಂಕ್ ಯು. ನೋಡಿ ಸರ್, ಇವನು ನನ್ನ ಕಂಪ್ನಿ ಹಣನ ದುರುಪಯೋಗ ಪಡಿಸ್ಕೋತಿದ್ದ ಅಂತ ಮ್ಯಾನೇಜರ್ ಕೆಲಸದಿಂದ ತೆಗೆದುಹಾಕಿ, ಇವನ ಮೋಸದ ಜೊತೆ ವಾಸಂತಿಯನ್ನು ನಮ್ಮ ಕಂಪ್ನಿ ಕ್ಯಾಶಿಯರ್ನಿಗೆ ಹಿಂಸೆ ಕೊಡ್ತಿದ್ದ ಅನ್ನೋದನ್ನು ಧೈರ್ಯವಾಗಿ ನಿಮ್ಮ ಮಗಳು ನನ್ನ ಗಮನಕ್ಕೆ ತಂದಿದ್ದಕ್ಕೆ ನಿಮ್ಮ ಮಗಳನ್ನ ನಾನು ಮ್ಯಾನೇಜರ್ ಆಗಿ ಮಾಡಿದ್ದೀನಿ. ಇವನ ಕೆಟ್ಟತನ, ನಿಮ್ಮ ಮಗಳ ಒಳ್ಳೆತನ ಬಿಟ್ಟರೆ ಬೇರೆ ಯಾವ ಕಾರಣನೂ ಕೂಡ ಇವನನ್ನ ಕೆಲಸದಿಂದ ತೆಗೆದುಹಾಕೋದಕ್ಕಾಗಲಿ ಅಥವಾ ನಿಮ್ಮ ಮಗಳನ್ನ ಮ್ಯಾನೇಜರ್ ಮಾಡೋದಕ್ಕಾಗಲಿ ಇಲ್ಲ. ಏನ್ರಿ ಆಗಿ ನೋಡ್ತಾ ಇದ್ದೀರಿ? ಇರೋ ವಿಷಯನ ನೇರವಾಗಿ ಹೇಳಿ ನೀವು. ಹೌದು ಸರ್, ಬಾಸ್ ಹೇಳಿದಿರೋದೆಲ್ಲ ನಿಜ. ಕಂಪ್ನಿ ದುಡ್ಡನ್ನ ನಾನು ಬಡ್ಡಿಗೆ ಬಿಟ್ಟು ಮೋಸ ಮಾಡ್ತಿದ್ದೆ. ಅದಕ್ಕೆ ಕ್ಯಾಶಿಯರ್ ಆಗಿದ್ದ ವಾಸಂತಿನ ಬಲಿ ಮಾಡ್ತಿದ್ದೆ. ಅದನ್ನೆಲ್ಲ ಪತ್ತೆ ಹಚ್ಚಿದ್ದು ಅಮೃತ ಅವರೇ. ಅವರು ನನ್ನ ಮೋಸನೆಲ್ಲ ಬಯಲಿಗೆ ಹಿಡಿದು ನನ್ನ ನಿಜ ಕಂಡು ಹಿಡಿದಲ್ಲ ಅಂತ, ನನ್ನ ಕೆಲಸ ಕಳ್ಕೊಂಡಲ್ಲ ಅಂತ ಸಿಟ್ಟಾಗಿ ಅವ್ರ ಬಗ್ಗೆ ನಿಮ್ಮ ಮನೆಗೆ ಬಂದು ಇಲ್ಲೂ ಸಲದ ಸುಳ್ಳೆಲ್ಲ ಹೇಳಿದೆ ಸರ್. ಪ್ಲೀಸ್ ಸರ್, ದಯವಿಟ್ಟು ನನ್ನ ಕ್ಷಮಿಸಿ ಸರ್. ನೋಡಿ, ನಿಮ್ಮನ್ನು ಕ್ಷಮಿಸ್ಬೇಕಾದ ನಾನಲ್ಲ, ನಿಮ್ಮ ಮಾತು ನಂಬ್ಕೊಂಡು ನಾನು ನನ್ನ ಮಗಳಿಗೆ ಅನ್ಬಾರ್ದಲ್ಲ ಅಂದ್ಬಿಟ್ಟಿದ್ದೀನಿ. ನಮ್ಮನ್ನೆಲ್ಲ ಕ್ಷಮಿಸ್ಬೇಕಾದವಳು ಅವಳು. ನೀವು ಕ್ಷಮೆ ಕೇಳ್ಕೊಡೋದಾದ್ರೆ ಅವ್ರ ಹತ್ರ ಕೇಳ್ಕೊಳ್ಳಿ. ಅಮೃತ ಅವರೇ, ಪ್ಲೀಸ್ ನನ್ನನ್ನು ಕ್ಷಮಿಸಿ, ಪ್ಲೀಸ್. ನೋಡಿ, ನಿಮ್ಮ ತಪ್ಪಿಗೆ ನಿಜವಾಗ್ಲೂ ಕ್ಷಮೆ ಸಿಗೋದು ನೀವು ಇನ್ನೊಂದ್ಸಲ ಯಾರಿಗೂ ಮೋಸ ಮಾಡದೇ ಇದ್ದಾಗ ಮಾತ್ರ. ಇಲ್ಲ, ಖಂಡಿತ ಇಲ್ಲ. ಇನ್ನು ಯಾವತ್ತೂ ಯಾರಿಗೂ ಇಂಥ ಮೋಸ ಮಾಡೋದಿಲ್ಲ. ನಾನು ನ್ಯಾಯವಾಗಿ ಬದುಕ್ತೀನಿ, ನಿಷ್ಠೆಯಿಂದ ದುಡಿತೀನಿ. ನೋಡಿ, ಇದು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಅದರಂತೆ ನಡೆದು ತೋರಿಸ್ಬೇಕು. ನೀವು ಮಾಡೋ ಉಪಕಾರ ಸಾಕು. ನಡೀರಿ ನೀವು. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್, ನನ್ನ ಬಗ್ಗೆ ಪೊಲೀಸ್ ಕಂಪ್ಲೇಂಟು ಅಂತ ದಯವಿಟ್ಟು ಕೊಡಬೇಡಿ ಸರ್. ಆಯ್ತು, ಕೊಡಲ್ಲ. ಇನ್ನೊಂದು ಸಾರಿ ಇಂಥ ಪರಿಸ್ಥಿತಿಗೆ ಸಿಕ್ಕಾಕೋಬೇಡಿ. ಕೊಡಿ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಸರ್, ಅಮೃತ ಅವರೇ, ಇನ್ನು ಅವ್ನು ನಿಮ್ಮ ತಂಟೆಗಾಗಲಿ ವಾಸಂತಿ ತಂಟೆಗಾಗಲಿ ಬರೋದಿಲ್ಲ. ಬಂದರೆ ಮತ್ತೆ ಜೈಲಿಗೆ ಹೋಗ್ತಾನೆ. ಇನ್ನು ನೀವು ಅವನ ವಿಷಯದ ಬಗ್ಗೆ ನಿರಾತಂಕವಾಗಿರ್ಬೋದು. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೋ 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 ಥ್ಯಾಂಕ್ಸ್ ನಾನು ಹೇಳಬೇಕು. ನಮ್ಮ ಕಂಪ್ನಿಲಾದ ಅನ್ಯಾಯನ, ಒಂದು ಹೆಣ್ಣಿನ ಮರ್ಯಾದೆನ ಉಳಿಸ್ತವ್ರು ನೀವು. ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸರ್ವೋತ್ತಮ ರಾಯರೇ, ನಿಮ್ಮ ಮಗಳ ಗುಣದ ಬಗ್ಗೆ ನಾನು ಹೇಳೋದು, ಸೂರ್ಯಂಗೆ ಟಾರ್ಚ್ ಹಿಡಿಯೋದು ಎರಡೂ ಒಂದೇ.
ಆದರೂ ಒಂದು ಮಾತು ಹೇಳ್ತೀನಿ, ನಿಮ್ಮ ಮಗಳು ಹೆಸರಿಗೆ ತಕ್ಕಂತೆ ಅಮೃತ. ಸಾಯ್ತಾ ಇದ್ದ ಸ್ನೇಹಿತನ ಉಳಿಸಿದ್ದಾರೆ. ತುಂಬ ಒಳ್ಳೆ ಹೆಸರಿಟ್ಟಿದ್ದೀರಿ ನಿಮ್ಮ ಮಗಳಿಗೆ. ಕ್ಷಮಿಸಿ ಸರ್, ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಟೈಮ್ ಇದ್ದಿದ್ರೆ ನಿಮ್ಮ ಮಗಳ ಗುಣದ ಬಗ್ಗೆ, ಒಳ್ಳೆತನದ ಬಗ್ಗೆ ಇನ್ನೂ ಮಾತಾಡ್ತಾ ಇದ್ದೆ. ಬರ್ತೀನಿ ಸರ್. ಸರ್, ತಾವು ಒಂದು ಲೋಟ ಹಾಲು ಕೊಟ್ಕೊಂಡು ಹೋಗೋದಲ್ಲ ಸರ್? ಥ್ಯಾಂಕ್ಸ್ ಸರ್. ಇನ್ನೊಂದು ಸಾರಿ ಬರ್ತೀನಿ ಅಮೃತ. ಬರ್ತೀನಿ.